ನಿಮ್ಮನ್ನು ಯಾವುದಾದ್ರೂ ಪೂರ್ವ ಜನ್ಮದ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆಯಾ? ಪ್ರೇತಾತ್ಮದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ? ಎಷ್ಟೇ ವರ್ಷಗಳಾದರೂ ಸಹ ನಿಮಗಿರುವಂತಹ ಕಾಯಿಲೆಗಳಾಗಲಿ ಅಥವಾ ನಿಮಗಿರೋ ಸಮಸ್ಯೆಗಳಾಗಲಿ ನಿಮಗೆ ಕ್ಲಿಯರ್ ಆಗ್ತಾ ಇಲ್ವಾ? ಹಣಕಾಸಿನ ಸಮಸ್ಯೆಯಿಂದ ನೀವು ಸಫರ್ ಪಡ್ತಾ ಇದ್ದೀರಾ? ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಅಥವಾ ನಮ್ಮ ಮಕ್ಕಳಿಗೆ ಎಷ್ಟು ಓದಿದ್ರೂ ಅದು ನೆನಪಿಲ್ಲ ಅಂತ ಏನಾದರೂ ನಿಮಗೆ ತುಂಬ ಬೇಜಾರಾಗ್ತಾ ಇದೆಯಾ? ಎಷ್ಟೇ ದುಡಿದ್ರೂ ವ್ಯಾಪಾರದಲ್ಲಿ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಎಷ್ಟೇ ನೀವು ಎಫೆಕ್ಟ್ ಹಾಕಿದ್ರೂ ಸಹ ಅದಕ್ಕೆ ತಕ್ಕನಾದ ಪ್ರತಿಫಲ ನಿಮಗೆ ಬರ್ತಾ ಇಲ್ಲ, ಅಥವಾ ಎಷ್ಟೋ ವರ್ಷಗಳಿಂದ ನಿದ್ದೆ ಬರ್ತಾ ಇಲ್ಲ ಡಿಪ್ರೆಷನ್ ಸಮಸ್ಯೆ ಇದೆ, ಅಥವಾ ನಮಗೆ ಹಾಸ್ಪಿಟ್ಲಲ್ಲಿ ಹೇಳ್ಕೊಳಕ್ಕಾಗದಿರುವಂತಹ ಸಮಸ್ಯೆಗಳು ನನ್ನನ್ನು ತುಂಬ ಕಾಡ್ತಾ ಇದೆ. ಬೇರೆಯವರು ನೋಡಿದಾಗ ನಮಗೆ ಇದ್ದಕ್ಕಿದ್ದಂಗೆ ಅವರು ನಮಗೆ ಶತ್ರುಗಳಾಗ್ಬಿಡ್ತಾರೆ. ನಾವು ಎಷ್ಟೇ ಒಳ್ಳೆತನವಾಗಿ ನೋಡಿಕೊಂಡ್ರೂ ಸಹ ಬೇರೆಯವರು ನಮಗೆ ಶತ್ರುಗಳ ಥರನೇ ಭಾವಿಸ್ತಾರೆ. ಅಥವಾ ನನ್ನ ಗಂಡ ನನ್ನ ಪ್ರೀತಿಸ್ತಾ ಇಲ್ಲ, ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಬೇರೆಯವ್ರ ಜೊತೆ ಅಫೇರ್ ಇದೆ. ಈ ಥರ ಸಮಸ್ಯೆಗಳಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ, ಅಥವಾ ಕ್ಯಾನ್ಸರ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಫೇಲ್ಯೂರ್ ಆಗಿದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಈ ಥರ ಹಾಸ್ಪಿಟ್ಲಿಂದ ಎಷ್ಟೋ ದುಡ್ಡು ಖರ್ಚು ಮಾಡಿ ರಿಸಲ್ಟ್ ಬರದೆ ಒದ್ದಾಡ್ತಾ ಇದ್ದೀರಾ? ಇವೆಲ್ಲ ಇದ್ದರೆ ನಿಮ್ಮನ್ನೆಲ್ಲ ಒಂದು ಸೇವ್ ಮಾಡೋಕ್ಕೆ ಅಂತಲೇ ರೇಖಿ ಮತ್ತು ಹಿಪ್ನಾಟಿಸ್ ಇದೆ. ನಾನು ಡಾಕ್ಟರ್ ಭರಣಿ ರಾಜು ಅಂತ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನಾನು ಈ ಒಂದು ಫೀಲ್ಡಲ್ಲಿ ಸುಮಾರು 11 ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದೀನಿ, ಚೀನಿ ಮತ್ತು ಜಪಾನಿ ವಿದ್ಯೆಗಳು. ಈ ಒಂದು ರೇಖಿ ಹೀಲಿಂಗ್ ಸೆಂಟರನ್ನು ಅಂದರೆ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರನ್ನು ಸುಮಾರು 15 ವರ್ಷಗಳಿಂದ ಹೊಸಕೋಟೆ ಅಂದರೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ 15 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ನಾನು ಈ ಒಂದು ಸೆಂಟರನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನಿಮಗೆ ಎಲ್ಲ ಸೆಂಟರಲ್ಲಿ ಥರ ದಿನಕ್ಕೆ ಒಂದು 10 ಜನಕ್ಕೆ ಅಪಾಯಿಂಟ್ಮೆಂಟನ್ನು ಕೊಟ್ಟು ತುಂಬಿಸ್ಕೊಳ್ಳೋದಿಲ್ಲ. ಕೇವಲ ನನ್ನ ಸೆಂಟರಲ್ಲಿ ಇಬ್ಬರಿಗಷ್ಟೇ ಅಪಾಯಿಂಟ್ಮೆಂಟ್ ಇರುತ್ತೆ. ಮತ್ತು ನಿಮ್ಮನ್ನು ಅಲ್ಲಿ ಟ್ರೀಟ್ ಮಾಡೋದೇ ಆಗಲಿ, ನಿಮಗೆ ರೇಖಿ ಕೊಡೋದೇ ಆಗಲಿ, ಏನೇ ಮಾಡೋದಿದ್ರೂ ಸಹ ನಾನೇ ನಿಮಗೆ ಮಾಡೋದು. ಇಲ್ಲಿ ನಿಮಗೆ ರೇಖಿ ಇರುತ್ತೆ, ಹಿಪ್ನೋಟಿಸ್ ಅಂದರೆ ಸೆಲ್ಫ್ ಹಿಪ್ನೋಟಿಸ್ ಇರುತ್ತೆ, ಮತ್ತು ಪಾಸ್ಟ್ ಲೈಫ್ ಥೆರಪಿ ಇರುತ್ತೆ, ಸ್ಪಿರಿಟ್ ರಿಲೀಸ್ಮೆಂಟ್ ಇರುತ್ತೆ, ಮುಖ್ಯವಾಗಿ ಡಿಪ್ರೆಷನ್ ಇರೋರಿಗೆ ಮೈಂಡ್ ಸೆಟ್ ಮಾಡೋದಿರುತ್ತೆ. ನಿಮಗೆ ಪ್ರಪಂಚದಲ್ಲಿ ಯಾವುದು ಆಗಲ್ಲ ಅಂತ ಇರುತ್ತೋ ಖಂಡಿತವಾಗ್ಲೂ ಅದು ಎಲ್ಲ ಸಾಧ್ಯ ಅಂತ ನಾವು ನಿಮಗೆ 3 ಮಂತ್ಸಲ್ಲಿ ಮಾಡಿ ತೋರಿಸ್ತೀವಿ. 3 ಮಂತ್ಸ್ ಚಾಲೆಂಜನ್ನು ನೀವು ತಗೋಬೇಕಾಗಿದ್ರೆ ಖಂಡಿತವಾಗ್ಲೂ ಒಂದ್ಸರಿ ಹೊಸಕೋಟೆಯಲ್ಲಿರುವಂತಹ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ಗೆ ಖಂಡಿತವಾಗ್ಲೂ ನೀವು ಭೇಟಿಯನ್ನು ಕೊಡಬಹುದು. ವೀಕ್ಷಕರೇ, ರೇಖಿ ಬಗ್ಗೆ ಮತ್ತು ಹಿಪ್ನೋಟಿಸ್ ಅಂದರೆ ಸಂಮೋಹಿನಿಯ ಬಗ್ಗೆ ನಿಮಗೆ ಹಲವಾರು ಮಾಹಿತಿಗಳನ್ನು ಮತ್ತು ರೇಖೆಯಿಂದ ನೀವು ಎಷ್ಟು ಕಾಯಿಲೆಗಳನ್ನು, ಎಷ್ಟು ಸಮಸ್ಯೆಗಳನ್ನು ನೀವು ಕ್ಲಿಯರ್ ಮಾಡ್ಕೋಬೋದು, ಹಿಪ್ನೋಟಿಸಿಂದ ನೀವೇನೇನು ಸಮಸ್ಯೆಗಳನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ರೇಖಿ ಮತ್ತು ಹಿಪ್ನೋಟಿಸನ್ನು ಕಲಿತಾಗ ನಿಮ್ಮ ಜೀವನ ಶೈಲಿನೇ ಬದಲಾಗುತ್ತೆ. ಅಂದರೆ ನಿಜವಾದ ಡಾಕ್ಟರು ನೀವೇ ಆಗ್ತೀರಾ. ಮತ್ತು ರೇಖೆಯನ್ನು ಕಲಿತಾಗ ಪ್ರಪಂಚದಲ್ಲಿ ಅಸಾಧ್ಯವಾದದನ್ನು ನೀವು ಖಂಡಿತವಾಗ್ಲೂ ಸಾಧ್ಯ ಮಾಡ್ಕೊಳ್ತೀರಾ. ಆದರೆ ನೀವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ವಿದ್ಯೆಯನ್ನು ಹೇಳ್ಕೊಡೋ ಗುರುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇದೇ ಥರ ಮುಂದಿನ ಎಪಿಸೋಡ್ಗಳನ್ನು ನೋಡ್ತಾ ಇರಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.